ಕರ್ನಾಟಕದ ಮಹತ್ವಾಕಾಂಕ್ಷೆಯ ಕಾರ್ಖಾನೆ ವಿಐಎಸ್ಎಲ್ ಮುಚ್ಚುವ ಹಂತದಲ್ಲಿದೆ. ಇದರ ಬಗ್ಗೆ ಭದ್ರಾವತಿಯಲ್ಲಿಯೇ ಮಾತನಾಡಿದ ಯುವ ಜೆಡಿಎಸ್ ಅಧ್ಯಕ್ಷ ಹಾಗೂ ಎಚ್ಡಿಕೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ತಂದೆಯ ಆಡಳಿತದ ಬಗ್ಗೆ ಕೊಂಡಾಡಿದ್ದಾರೆ. ಕುಮಾರಸ್ವಾಮಿ ಭದ್ರಾವತಿಯ ವಿಐಎಸ್ಎಲ್ ಪುನಶ್ಚೇತನಗೊಳಿಸಲು ಮುಂದಾಗಿದ್ದಾರೆ. ಇನ್ಮುಂದೆ ಭದ್ರಾವತಿಯಲ್ಲಿ ಹೊಸ ಅಧ್ಯಾಯವೇ ಪ್ರಾರಂಭವಾಗಲಿದೆ. ವಿಐಎಸ್ಎಲ್ ಮುಚ್ಚಲು ಬಿಡೋದಿಲ್ಲ ಎಂದು ಭರವಸೆಯನ್ನ ನೀಡಿದ್ದಾರೆ. ತಲೆಗೆ ಬರ್ತಕ್ಕಂಥದ್ದು ವಿಎಸ್ಐಎಲ್. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರು ಅತ್ಯಂತ ದೂರದೃಷ್ಟಿಯನ್ನ ಇಟ್ಕೊಂಡು ಅಂದು ಅವರು ತೆಗೆದುಕೊಂಡಂತ ಒಂದು ನಿರ್ಧಾರ ಬಹುತೇಕ ಸಾಕಷ್ಟು ಯುವಕರಿಗೆ ಉದ್ಯೋಗ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ವಿಎಸ್ಐಎಲ್ ಮೂಲಕ ಆಯಿತು. ಆದ್ರೆ ವಿಪರ್ಯಾಸ ಇತ್ತೀಚಿನ ದಿನಗಳಲ್ಲಿ ವಿಎಸ್ಐಎಲ್ ಕಾರ್ಖಾನೆ ಮುಚ್ಚೋಗಿ ಬಹಳ ವರ್ಷಗಳು ಕಳೆದಿದೆ. ಅದಕ್ಕೆ ಕನಿಷ್ಠ ಪಕ್ಷ ಇವತ್ತು 15,000 ಕೋಟಿಯಷ್ಟು ಹಣವನ್ನ ಹೂಡಿಕೆ ಮಾಡಬೇಕಾಗಿದೆ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಇದನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ. ಒಂದು ಕಡೆ ವಿಎಸ್ಐಎಲ್, ಒಂದು ಕಡೆ ಸೇಲಂನಲ್ಲಿ ಇರ್ತಕ್ಕಂಥ ಪ್ಲಾಂಟು ಈಗ ತಾನೆ RINL ವೈಜಾಗ್ ನ ಪ್ಲಾಂಟ್ ನ ಪುನಶ್ಚೇತನಗೊಳಿಸಿದ್ದಾರೆ. ಇವೆಲ್ಲದಕ್ಕೂ ಕೂಡ ತಾವು ಶಕ್ತಿನ ತುಂಬಿಸಿದ್ದೀರಿ. ಸನ್ಮಾನ್ಯ ಕುಮಾರಣ್ಣ ಅವರ ಹೋರಾಟ ಚಿಂತನೆ ಇವತ್ತು ವಿಎಸ್ಐಎಲ್ ಪ್ಲಾಂಟ್ ನ ಅತಿ ಶೀಘ್ರದಲ್ಲೇ ತೆಗಿತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ಪ್ರಯತ್ನಗಳು ಈಗಾಗಲೇ ನಿರಂತರವಾಗಿ ನವದೆಹಲಿಯಲ್ಲಿ ಅವರು ಒಂದು ಕ್ಷಣವನ್ನ ಕೂಡ ವೇಸ್ಟ್ ಮಾಡದಿರ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಕೊನೆಯದಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಇಷ್ಟು ಉರಿ ಬಿಸಿಲಲ್ಲೂ ನಿಂತು ತಮ್ಮ ಆಕ್ರೋಶ ಭರಿತವಾದಂತ ಒಂದು ನೋವೇನಿದೆ, ಆ ನೋವು ಇವತ್ತು ಸಾಕಷ್ಟು ಗಣ್ಯರು ಮಾತನಾಡಬೇಕಾದ್ರೆ ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ತಾವೇನು ವರ್ತನೆಯನ್ನ ಮಾಡಿದ್ದೀರಿ. ಈ ಒಂದು ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗ್ತಕ್ಕಂಥದ್ದಲ್ಲ. ಇದು ಇಲ್ಲಿಂದ ಒಂದು ಹೊಸ ಅಧ್ಯಾಯವನ್ನ ಇವತ್ತು ಇಲ್ಲಿಂದ ಒಂದು ಪ್ರಾರಂಭವನ್ನ ಮಾಡ್ತೇವೆ ಅಂತಕ್ಕಂಥದ್ದು ಯಾರು ಕೂಡ ಇದರಲ್ಲಿ ಒಂದು ಸಣ್ಣ ಡೌಟ್ ಅನ್ನ ಇಟ್ಕೊಳ್ಬೇಡಿ. ನಿಮ್ ಜೊತೆಯಲ್ಲಿ ನಾವು ಇರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತ ಘಟನೆಗಳು ಮತ್ತೆ ಮರುಕಳಿಸದೇ ಇರತಕ್ಕಂಥ ರೀತಿ ದಯಮಾಡಿ ಭದ್ರಾವತಿ ತಾಲೂಕಿನ ಎಲ್ಲ ನಾಗರಿಕರು ಜಾಗೃತಿಯನ್ನು ವಹಿಸಬೇಕಾಗ್ತದೆ, ಎಚ್ಚೆತ್ತುಕೊಳ್ಳಬೇಕಾಗ್ತದೆ. ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯಿಂದ ತಾಲೂಕು ಅಧ್ಯಕ್ಷರು ಕೂಡ ಅವರು ಕೂಡ ಬಂದಿದ್ದಾರೆ, ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಈಗ ಒಂದು ಮೆಮೊರಂಡಮ್ನ ತಾಲೂಕು ಕಚೇರಿಗೆ ತಹಸೀಲ್ದಾರ್ಗೆ ಹೋಗಿ ಸಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ಸಮಾಧಾನವಾಗಿ ನಿಂತು ತಾಳ್ಮೆಯಿಂದ ನಿಂತು ನಮ್ಮ